ನಮಸ್ಕಾರ. ವಿಶ್ವವಾಣಿ ಟಿವಿಗೆ ಸ್ವಾಗತ. ವೀಕ್ಷಕರೇ, ರಾಜ್ಯದಲ್ಲಿ ಅತ್ಯಂತ ಶ್ರೀಮಂತ ಸಹಕಾರಿ ಸಂಘ ಮತ್ತು ರಾಜ್ಯದಲ್ಲಿಯೇ ರೈತರಿಗೆ ಅತಿ ಹೆಚ್ಚು ಸಾಲ ನೀಡಿದಂತಹ ಹೆಗ್ಗಳಿಕೆ ಹೊಂದಿರುವಂತಹ ಬೆಳಗಾವಿ ಜಿಲ್ಲೆಯ ಡಿಸಿಸಿ ಬ್ಯಾಂಕ್ ಚುನಾವಣೆ ಮೇಲಿದೆ ಎಲ್ಲ ಘಟಾನುಘಟಿ ನಾಯಕರುಗಳ ಕಣ್ಣು. ಜಾರಕಿಹೊಳಿ ಬ್ರದರ್ಸ್ ವಿರುದ್ಧ ಸಮರ ಸಾರಕ್ಕೆ ಸಿದ್ಧವಾಯ್ತಾ ಆ ಒಂದು ಬಣ? ಬೆಳಗಾವಿಯಲ್ಲಿ ಜೋರಾಗಿ ಸದ್ದು ಮಾಡ್ತಾ ಇದೆ ಬಣಗಳ ಬ್ರಹ್ಮಾಸ್ತ್ರ. ಅಕ್ಟೋಬರ್ 19ರ ಕ್ರಾಂತಿಗೆ ಸಿದ್ಧತೆಗಳು ಹೇಗೆ ನಡೆದಿವೆ ಗೊತ್ತಾ? ಇದೇ ಹೊತ್ತಿನ ವಿಶೇಷ. ಜಾರಕಿಹೊಳಿ ವಿರುದ್ಧ ಬಣ ಬ್ರಹ್ಮಾಸ್ತ್ರ. ನಾನು ವೀರೇಶ್ ಶಿವಾನಂದ್ ಅಂಬಿ. ವೀಕ್ಷಕರೇ, ರಾಜ್ಯ ರಾಜಕಾರಣದಲ್ಲಿ ತಮ್ಮದೇ ಆದಂತಹ ಒಂದು ವೈಯಕ್ತಿಕ ವರ್ಚಸ್ಸು ಹೊಂದಿರುವಂತಹ ಜಾರಕಿಹೊಳಿ ಬ್ರದರ್ಸ್ ವಿರುದ್ಧ ಇದೀಗ ಬೆಳಗಾವಿ ಜಿಲ್ಲೆಯಲ್ಲಿ ಒಂದು ವರ್ಗ ಸಿಡಿದೆದ್ದು ನಿಂತಿದೆ. ಯಾಕಂದ್ರೆ ಜಿಲ್ಲೆಯ ಮೇಲಿನ ಜಾರಕಿಹೊಳಿ ಬ್ರದರ್ಸ್ ಕುಟುಂಬದ ಹಿಡಿತವನ್ನ ಸಡಿಲಗೊಳಿಸುವಂತಹ ಒಗ್ಗಟ್ಟಿನ ಮಂತ್ರವನ್ನ ಜಪಿಸ್ತಾ ಇದ್ದಾರೆ. ಹಾಗಾಗಿ ಮುಂಬರುವಂತಹ ಡಿಸಿಸಿ ಬ್ಯಾಂಕ್ ಚುನಾವಣೆಯ ದೃಷ್ಟಿಯಲ್ಲಿಟ್ಟುಕೊಂಡು ಜಿಲ್ಲೆಯಲ್ಲಿ ಮಹತ್ವದ ಬೆಳವಣಿಗೆಗಳು ನಡೀತಾ ಇವೆ. ಈ ಸಭೆಯಲ್ಲಿ ಕೇಳಿ ಬರ್ತಾ ಇರುವಂತಹ ಸಮುದಾಯವೇ ಲಿಂಗಾಯತ ನಾಯಕರ ಸಭೆ. ಕಳೆದ ಜುಲೈ 19ರಂದು ಮಹಾರಾಷ್ಟ್ರದ ಪ್ರಸಿದ್ಧ ಮಠವೊಂದರಲ್ಲಿ ಬೆಳಗಾವಿ ಜಿಲ್ಲೆಯ ಅನೇಕ ವೀರಶೈವ ಲಿಂಗಾಯತ ಸಮುದಾಯದ ನಾಯಕರು ಸಭೆಯನ್ನು ನಡೆಸಿದ್ದಾರೆ. ಇನ್ನು ಈ ಸಭೆಯಲ್ಲಿ ಪ್ರಬಲ ಜಾರಕಿಹೊಳಿ ಕುಟುಂಬವಾದಂತಹ ಈ ಒಂದು ಜಾರಕಿಹೊಳಿ ಕುಟುಂಬದ ವಿರುದ್ಧ ಒಗ್ಗಟ್ಟಿನ ಹೋರಾಟ ಹಾಗೂ ಮುಂಬರುವಂತಹ ಸ್ಥಳೀಯ ಸಂಸ್ಥೆ ಚುನಾವಣೆಯ ಗೆಲುವನ್ನು ಸೇರಿದಂತೆ ಲಿಂಗಾಯತ ನಾಯಕತ್ವದ ಕುರಿತು ಬಹುದೊಡ್ಡ ಚರ್ಚೆಯನ್ನು ನಡೆಸಲಾಗಿದೆಯಂತೆ. ಈ ಸಭೆಯಲ್ಲಿ ಮಾಜಿ ಸಂಸದ ರಮೇಶ್ ಕತ್ತಿ, ರಾಜ್ಯಸಭಾ ಸದಸ್ಯ ಈರಣ್ಣ ಕಡಾಡಿ ಹಾಗೂ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸಹೋದರ ಎಂಎಲ್ಸಿ ಚನ್ನರಾಜ್ ಹಟ್ಟಿಹೊಳಿ ಸೇರಿದಂತೆ ಪಕ್ಷಾತೀತವಾಗಿ ಅನೇಕ ನಾಯಕರು ಈ ಒಂದು ಸಭೆಯಲ್ಲಿ ಭಾಗವಹಿಸಿ ಮಾತುಕತೆಯನ್ನು ನಡೆಸಿ ಲಿಂಗಾಯತ ನಾಯಕತ್ವದ ಶಕ್ತಿಯನ್ನ ಪ್ರದರ್ಶನ ಮಾಡೋಕೆ ಹೊರಟಿದ್ದಾರೆ ಅಂತ ತುಂಬ ದೊಡ್ಡ ಮಟ್ಟದಲ್ಲಿ ಚರ್ಚೆಯಾಗ್ತಾ ಇದೆ. ವೀಕ್ಷಕರೇ, ನಿಮಗೆ ನೆನಪಿರಬಹುದು, ಕಳೆದ ವಾರವಷ್ಟೇ ಇದೇ ಮಾಜಿ ಸಂಸದ ರಮೇಶ್ ಕತ್ತಿ ಅವರು ಬಹಿರಂಗವಾಗಿ ಸಮಾವೇಶದಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಮತ್ತು ಜಾರಕಿಹೊಳಿ ಬ್ರದರ್ಸ್ ವಿರುದ್ಧ ನಿರಂತರವಾದಂತಹ ವಾಗ್ದಾಳಿ ಮಾಡಿದರು. ಹೊರಗಿನವರು ನಮ್ಮ ತಾಲೂಕಿಗೆ ಬರುವುದು ಬೇಡ, ಬರೋಕೆ ನಾವಂತೂ ಬಿಡೋದೇ ಇಲ್ಲ, ಇನ್ನು ಬರುವಂತಹ ತಾಕತ್ತು ಯಾರಿಗೂ ಕೂಡ ಇಲ್ಲ ಅಂತ ಹೇಳಿದರು. ಬರುವಂಥ ದಿನಗಳಲ್ಲಿ ನಮ್ಮ ತಾಲೂಕಿನ ಜನ ಬಹಳ ಪ್ರಬುದ್ಧರಿದ್ದಾರೆ, ಜಾಣರಿದ್ದಾರೆ, ಸಾಕಷ್ಟು ವಿಚಾರ ಮಾಡಿ ಹೆಜ್ಜೆಯನ್ನು ಇಡ್ತಾರೆ. ನಾನೇನಾದರೂ ತಪ್ಪು ಮಾಡಿದರೆ ನೀ ತಪ್ಪು ಮಾಡಿಯೋ ಮಗನ ಅಂತ ನನಗೆ ಎಚ್ಚರಿಕೆಯನ್ನು ನೀಡ್ತಾರೆ. ಅಂಥದ್ರಾಗ ನಮ್ಮ ತಾಲೂಕಿಗೆ ಹೊರಗಿನವರ ಯಾರೇ ಬಂದು ನಮ್ಮನ್ನು ಆಳ್ತಾರ ಅಂತಂದ್ರೆ ಅವರೇನಾದರೂ ಇದನ್ನು ತಲೆಯಾಗಿಟ್ಟುಕೊಂಡಿದ್ರೆ ಅದನ್ನು ತಲೆಯಿಂದ ತೆಗೆದು ಬಿಡ್ರಿ. ಹುಕ್ಕೇರಿ ತಾಲೂಕಿಗೆ ಯಾರೋ ಬರ್ತಾರಂತ, ನಮ್ಮನ್ನು ಆಳ್ತಾರಂತ, ಅಂಥವರಿಗೆ ನಾನು ಒಂದು ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಕ್ಷೇತ್ರದಲ್ಲಿ ನಾವು ದೆವ್ವದ ಹಾಗೆ 4 ಜನ ಇದ್ದೀವಿ ಅಂತ ಗೊತ್ತಿರಲಿ ನಿಮಗೆ. ಅವರು ಯಾರ್ಯಾರಪ್ಪ ಅಂತಂದ್ರೆ ರಮೇಶ್ ಕತ್ತಿ ಇದ್ದೀವಿ, ನಿಖಿಲ್ ಕತ್ತಿ, ಪೃಥ್ವಿ ಕತ್ತಿ ಹಾಗೂ ಪವನ್ ಕತ್ತಿ. ನಾವು 4 ಜನ ಏನಿದ್ದೀವಿ, 4 ದಿಕ್ಕಿಗೆ ಯಾರೊಬ್ಬರು ಒಳಗೆ ಬರಬಾರ್ದಂಗ ನಿಮ್ಮನ್ನು ಕಾಯ್ತೀವಿ, ನಿಮ್ಮನ್ನು ನೋಡ್ಕೊಳ್ತೀವಿ ಅಂತ ಹೇಳಿದರು. ಇನ್ನು ಕ್ಷೇತ್ರ ಅಂತ ಬಂದಾಗ ಕೆಲವು ಚಿಕ್ಕ ಪುಟ್ಟ ಸಮಸ್ಯೆಗಳು ಇರ್ತಾವಂತ. ಇನ್ನು ಇದಕ್ಕೆ ಎಲ್ಲವನ್ನೂ ಕೂಡ ಸಮಸ್ಯೆಯನ್ನು ನಾವು ಹಾಕಬಾರ್ದು. ಅವನೇನಾದರೂ ಕೂಡ ಸ್ಥಳೀಯ ಮಟ್ಟದಲ್ಲಿ ಬಗೆಹರಿಸಿಕೊಂಡು ಹೋಗಬೇಕಾಗತ್ತ. ಯಾವುದೇ ಜಾತಿ ಧರ್ಮ ಪಂಗಡ ಅಂತ ನೋಡದೆ ಮುಷ್ಟಿಯ ಹಾಗೆ ನೀವು ನನ್ನ ಜೊತೆ ಒಂದಾಗಿ ನಿಂತರ ಇಂತಹ ಒಂದು ಚುನಾವಣೆಯಲ್ಲ, ಇಂತಹ 10 ಚುನಾವಣೆ ಬಂದರೂ ಅದನ್ನು ಎದುರಿಸುವಂತಹ ತಾಕತ್ತ ನನ್ನ ತಕ್ಕ ಐತಿ ಅಂತ ಈ ಒಂದು ಸಭೆ ಸಮಾರಂಭಗಳಲ್ಲಿ ಈ ಒಂದು ಕಳೆದ ವಾರವೇ ಶಾಸಕ ಮಾಜಿ ಸಂಸದ ಇಲ್ಲಿ ರಮೇಶ್ ಕತ್ತಿಯವರು ಇಲ್ಲಿ ಜಾರಕಿಹೊಳಿ ವಿರುದ್ಧವಾಗಿ ನಿರಂತರವಾಗಿ ಮಾತನಾಡಿದರು. ವೀಕ್ಷಕರೇ, ಮೂಲಗಳ ಪ್ರಕಾರ ರಮೇಶ್ ಕತ್ತಿ ಇಷ್ಟೊಂದು ಆಕ್ರೋಶವಾಗಿ ಮಾತನಾಡಲು ಒಂದು ಬಲವಾದ ಕಾರಣಗಳು ಕೂಡ ಇವೆ ಅಂತ ಹೇಳಲಾಗ್ತದೆ. ಉಮೇಶ್ ಕತ್ತಿ ನಿಧನದ ನಂತರದಲ್ಲಿ ಕತ್ತಿ ಮನೆತನದ ಹಿಡಿತದಲ್ಲಿದ್ದಂತಹ ಡಿಸಿಸಿ ಬ್ಯಾಂಕ್, ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘ ಹಾಗೂ ಹಿರಣ್ಯಕೇಶಿ ಸಕ್ಕರೆ ಕಾರ್ಖಾನೆ ಆಡಳಿತದ ಚುಕ್ಕಾಣಿಯನ್ನ ಕಸಿದುಕೊಳ್ಳುವಲ್ಲಿ ಇದೇ ಜಾರಕಿಹೊಳಿ ಬ್ರದರ್ಸ್ ಯಶಸ್ವಿಯಾಗಿದೆ. ಬೆಳಗಾವಿಯಲ್ಲಿ ಒಟ್ಟು 18 ವಿಧಾನಸಭಾ ಕ್ಷೇತ್ರಗಳಿದ್ದು ಕೆಲವೊಂದು ಕ್ಷೇತ್ರಗಳನ್ನು ಬಿಟ್ಟರೆ ಬಹುತೇಕ ಎಲ್ಲ ಕ್ಷೇತ್ರಗಳ ಮೇಲೆ ಇದೇ ಜಾರಕಿಹೊಳಿ ಬ್ರದರ್ಸ್ ತಮ್ಮ ಹಿಡಿತವನ್ನು ಸಾಧಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅದರಲ್ಲಿ ಜಾರಕಿಹೊಳಿ ಕುಟುಂಬದೊಂದಿಗೆ ಯಾರು ಒಂದು ಉತ್ತಮವಾದಂತಹ ಸಂಬಂಧವನ್ನು ಹೊಂದಿರ್ತಾರೋ ಅಂಥವರ ಕ್ಷೇತ್ರಗಳಲ್ಲಿ ಜಾರಕಿಹೊಳಿ ಕುಟುಂಬದ ಯಾವುದೇ ಹಸ್ತಕ್ಷೇಪ ಆಗಲ್ಲ ಅಂತ ಹೇಳಲಾಗ್ತಾ ಇತ್ತು. ಆದರೆ ಯಾವಾಗ ಉಮೇಶ್ ಕತ್ತಿ ಅವರ ನಿಧನದ ನಂತರ ಜಾರಕಿಹೊಳಿ ಫ್ಯಾಮಿಲಿ ಮತ್ತು ಕತ್ತಿ ಫ್ಯಾಮಿಲಿ ಸಂಬಂಧಗಳು ಹಳಸಲು ಪ್ರಾರಂಭಿಸಿದವು ಅಂತ ಹೇಳಲಾಗ್ತಾ ಇದೆ. ಇನ್ನು ಇದೇ ಕಾರಣಕ್ಕೆ ಸಚಿವ ಸತೀಶ್ ಜಾರಕಿಹೊಳಿ ಅವರು ಮುಂದಿನ ಚುನಾವಣೆಯ ದೃಷ್ಟಿಯನ್ನು ಇಟ್ಟುಕೊಂಡು ಇದೀಗ ಬೆಳಗಾವಿಯ ಡಿಸಿಸಿ ಬ್ಯಾಂಕ್ ಚುನಾವಣೆಯ ಮೇಲೆ ಕಣ್ಣಿಟ್ಟಿದ್ದು ಅದರ ಮೇಲೂ ಕೂಡ ಇದೀಗ ತಮ್ಮ ಆಧಿಪತ್ಯವನ್ನು ನಿರ್ಮಿಸೋಕೆ ಹೊರಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಇದೇ ಕಾರಣಕ್ಕೆ ಬೆಳಗಾವಿ ಜಿಲ್ಲೆಯ ಲಿಂಗಾಯತ ಸಮುದಾಯದ
ಎಲ್ಲ ನಾಯಕರು ಒಟ್ಟಾಗಿ ತಮ್ಮ ಬಲವನ್ನು ಪ್ರದರ್ಶನವನ್ನು ಮಾಡೋಕೆ ಸಜ್ಜಾಗಿದ್ದು, ಈ ಎಲ್ಲ ಬೆಳವಣಿಗೆಗಳಿಂದ ಸಿಡಿದಂತಹ ರಮೇಶ್ ಕತ್ತಿ ಬಹಿರಂಗವಾಗಿ ತಮ್ಮ ಆಕ್ರೋಶವನ್ನು ಒಂದು ಬಹಿರಂಗ ಕಾರ್ಯಕ್ರಮದಲ್ಲಿ ಹೇಳಿದ್ದಾರೆ. ಹಾಗಾದರೆ ವೀಕ್ಷಕರೇ, ನೀವು ಕೇಳಬಹುದು ಡಿಸಿಸಿ ಪಟ್ಟದ ಮೇಲೆ ಯಾಕೆ ಇಷ್ಟೊಂದು ಎಲ್ಲರ ಕಣ್ಣು ಬಿದ್ದಿದೆಯಾ ಅಂತ. ಎಸ್, ಅದಕ್ಕೆ ಒಂದು ಕೂಡ ಬಲವಾದ ಕಾರಣ ಇದೆ. ರಾಜ್ಯದಲ್ಲೇ ಅತ್ಯಂತ ಶ್ರೀಮಂತ ಸಹಕಾರಿ ಸಂಘ ಎಂಬ ಪ್ರಖ್ಯಾತಿಯನ್ನು ಪಡೆದಂತಹ ಬೆಳಗಾವಿಯ ಡಿಸಿಸಿ ಬ್ಯಾಂಕ್ ಏನಿದೆಯಲ್ಲ, ಈ ಬೆಳಗಾವಿ ಡಿಸಿಸಿ ಬ್ಯಾಂಕ್ ಆಡಳಿತದ ಚುಕ್ಕಾಣಿಯನ್ನು ಹಿಡಿಯಲು ಇದೀಗ ರಾಜಕೀಯ ನಾಯಕರ ಮಧ್ಯೆ ಮಹಾಯುದ್ಧವೇ ನಡೀತಾ ಇದೆ. ಸತತವಾಗಿ 1 ದಶಕಕ್ಕೂ ಹೆಚ್ಚು ಕಾಲ ಅಧ್ಯಕ್ಷ ಸ್ಥಾನದಲ್ಲಿದ್ದಂತಹ ಇದೇ ರಮೇಶ್ ಕತ್ತಿ ಅವರನ್ನ ಕೆಳಗಿಳಿಸಿ ಅದೇ ಜಾಗದಲ್ಲಿ ತಮ್ಮ ಆಪ್ತನನ್ನು ತರುವಲ್ಲಿ ಯಶಸ್ವಿಯಾದಂತಹ ಜಾರಕಿಹೊಳಿ ಸಹೋದರರು ಮುಂಬರುವಂತಹ ಚುನಾವಣೆಯ ಅಖಾಡವನ್ನು ಇದೀಗಿನಿಂದಲೇ ಸಜ್ಜುಗೊಳಿಸ್ತಾ ಇದ್ದಾರೆ. ಈ ಮಧ್ಯೆ ಶತಾಯಗತಾಯವಾಗಿ ಅಧಿಕಾರಕ್ಕೆ ನಾವು ಬರುವ ಕಾರಣಕ್ಕೆ ಇದೀಗ ಲಿಂಗಾಯತ ಮುಖಂಡರು ರಾಜಕೀಯ ಮಂತ್ರ, ರಾಜಕೀಯ ತಂತ್ರ, ಪ್ರತಿ ತಂತ್ರವನ್ನ ಹಾಗೂ ಬೇಟೆಗಾಗಿ ಬಹುದೊಡ್ಡ ಜಾಲವನ್ನೇ ಹೆಣಿತಾ ಇದ್ದಾರೆ ಈ ಒಂದು ಚುನಾವಣೆಯಲ್ಲಿ. ವೀಕ್ಷಕರೇ, ಇಲ್ಲಿ ಮತ್ತೊಂದು ಗಮನಿಸಬೇಕಾದಂತಹ ಸೂಕ್ಷ್ಮ ಸಂಗತಿ ಏನಪ್ಪಾ ಅಂತಂದ್ರೆ, ಬರುವಂತಹ ಅಕ್ಟೋಬರ್ 19ಕ್ಕೆ ನಡೆಯುವ ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಜಿಲ್ಲೆಯ ಲಿಂಗಾಯತ ನಾಯಕರು ಆ ಪಕ್ಷ ಈ ಪಕ್ಷ ಅಂತ ನೋಡದೆ ಪಕ್ಷಾತೀತವಾಗಿ ಸಭೆಗಳನ್ನು ಮಾಡ್ತಿದ್ದಾರೆ. ಯಾಕಂದ್ರೆ ಸಚಿವೆ ಹೆಬ್ಬಾಳ್ಕರ್ ಅಂದರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಸಚಿವ ಸತೀಶ್ ಜಾರಕಿಹೊಳಿ ಅವರು ಒಂದೇ ಪಕ್ಷದಲ್ಲಿದ್ದುಕೊಂಡು ರಾಜಕೀಯವಾಗಿ ಉತ್ತಮ ಸ್ನೇಹ ಹಾಗೂ ಅತ್ಯಾಪ್ತರು ಹೌದು. ಆದರೆ ಇದೀಗ ಹೆಬ್ಬಾಳ್ಕರ್ ಸಹೋದರ ಹಾಗೂ MLC ಆದಂತಹ ಚನ್ನರಾಜ್ ಹಟ್ಟಿಹೊಳಿ ಅವರು ಜಾರಕಿಹೊಳಿ ವಿರುದ್ಧ ಬಣದಲ್ಲಿ ಸಭೆಗಳಲ್ಲಿ ಭಾಗಿಯಾಗ್ತಾ ಇರುವುದು ಸಾಕಷ್ಟು ಆಶ್ಚರ್ಯಕ್ಕೆ ಕಾರಣವಾಗಿದೆ. ಆದ್ದರಿಂದ ಜಾರಕಿಹೊಳಿ ಬ್ರದರ್ಸ್ ಏಕಚಕ್ರಾಧಿಪತ್ಯವನ್ನು ನಾಶ ಮಾಡೋಕೆ ಈ ಎಲ್ಲ ನಾಯಕರು ಹೊರಟಿದ್ದಾರೆ ಅಂತ ರಾಜಕೀಯ ವಲಯದಲ್ಲಿ ಸಾಕಷ್ಟು ಚರ್ಚೆಗಳು ಆಗ್ತಾ ಇವೆ. ಹಾಗಾದರೆ ಇಷ್ಟೆಲ್ಲ ಸರ್ಕಸ್ಗಳು ಬೆಳಗಾವಿಯ ರಾಜಕೀಯ ವಲಯದಲ್ಲಿ ನಡೀತಾ ಇರಬೇಕಾದ್ರೆ ರಾಜಕೀಯವಾಗಿ ಸಾಕಷ್ಟು ಅನುಭವವನ್ನು ಹೊಂದಿರುವಂತಹ ಸಚಿವ ಸತೀಶ್ ಜಾರಕಿಹೊಳಿ ಅವರು ಸುಮ್ಮನೆ ಇದ್ದಾರಾ ಅಂತ ನೀವು ಭಾವಿಸಿದರೆ ಖಂಡಿತ ನಿಮ್ಮ ಊಹೆ ತಪ್ಪಾಗಿರುತ್ತೆ. ಯಾಕಂದ್ರೆ ವೀಕ್ಷಕರೇ, ಮೂಲಗಳ ಪ್ರಕಾರ ಸಚಿವ ಸತೀಶ್ ಜಾರಕಿಹೊಳಿ ಅವರು ಸೈಲೆಂಟ್ ಆಗಿಯೇ ತಮ್ಮ ಆಟವನ್ನು ಈಗಾಗಲೇ ಶುರು ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ದ ಮಾಸ್ಟರ್ ಮೈಂಡ್ ಖ್ಯಾತಿಯ ಸಚಿವ ಸತೀಶ್ ಜಾರಕಿಹೊಳಿ ಸಮಯಕ್ಕೆ ತಕ್ಕಂತೆ ದಾಳವನ್ನು ಉರುಳಿಸುವ ಮೂಲಕ ರಾಜಕೀಯ ವಿರೋಧಿಗಳಿಗೆ ಟಕ್ಕರನ್ನ ನೀಡ್ತಾ ಇದ್ದಾರೆ ಕೂಡ. ತಮ್ಮ ಕುಟುಂಬದ ವಿರುದ್ಧ ಲಿಂಗಾಯತ ಮುಖಂಡರ ಸಭೆ ಕುರಿತು ಪ್ರತಿಕ್ರಿಯೆ ನೀಡಿದಂತಹ ಇವರು, ಕಳೆದ 20 ವರ್ಷಗಳಿಂದ ನಮ್ಮ ವಿರುದ್ಧ ಇಂತಹ ಸಭೆಗಳು ನಡೀತಾ ಇವೆ, ಅದರಂತೆ ನಾವು ನಮ್ಮ ಒಗ್ಗಟ್ಟನ್ನು ಪ್ರದರ್ಶನ ಮಾಡುತ್ತಲೇ ಬಂದಿದ್ದೇವೆ. ಇನ್ನು ಸಮಯ ಬರಲಿ, ಸಮಯ ಬಂದಾಗ ಎಲ್ಲದಕ್ಕೂ ಕೂಡ ಉತ್ತರಿಸ್ತೇನೆ ಅಂತ ಹೇಳುವ ಮೂಲಕ ವಿರೋಧಿಗಳಿಗೆ ಅತ್ಯಂತ ಮಾರ್ಮಿಕವಾಗಿ ಪ್ರತ್ಯುತ್ತರವನ್ನು ನೀಡಿದ್ದಾರೆ ಜಾರಕಿಹೊಳಿ. ಇನ್ನು ವಿರೋಧಿ ಮನೆಗಳ ಲೆಕ್ಕಾಚಾರ ಹೇಗಿರಬಹುದು ಅಂತ ನಾವು ನೋಡಿದಾಗ ಒಂದು ಅಂದಾಜಿನ ಪ್ರಕಾರ ಪ್ರಸ್ತುತ ಬೆಳವಣಿಗೆ ಗಮನಿಸಿದರೆ ಜಾರಕಿಹೊಳಿ ಸಹೋದರರ ವಿರುದ್ಧ ಲಿಂಗಾಯತ ಸಮುದಾಯದ ಮುಖಂಡರ ಸಭೆ ನಡೆಸ್ತಾ ಇದ್ರೆ, ಇನ್ನುಳಿದ ಕೆಲವರು ಅಲ್ಲಿ ಬಿಜೆಪಿಯ ನಾಯಕನಾದಂತಹ ಬಾಲಚಂದ್ರ ಜಾರಕಿಹೊಳಿ ಜೊತೆಗೆ ಕೂಡ ಅತ್ಯಂತ ಗಟ್ಟಿಯಾಗಿ ನಿಂತಿದ್ದಾರೆ. ಕಿತ್ತೂರು ಕ್ಷೇತ್ರದ ಮಾಜಿ ಶಾಸಕ ಮಹಾಂತೇಶ್ ದೊಡ್ಡಗೌಡರ್, ಮಾಜಿ ಸಂಸದ ಅಣ್ಣಾಸಾಹೇಬ್ ಜೊಲ್ಲೆ ಸೇರಿದಂತೆ ಕೆಲವರು ಬಾಲಚಂದ್ರ ಜಾರಕಿಹೊಳಿ ಅವರ ಒಂದು ಸಭೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಕೊನೆಗೂ ತಮ್ಮ ರಾಜಕೀಯ ಲಾಭ ನಷ್ಟದ ಈ ಒಂದು ಲೆಕ್ಕಾಚಾರದಲ್ಲಿ ತೊಡಗುವಂತಹ ನಾಯಕರು ಒಂದಾಗುವುದು ಅನುಮಾನ ಅಂತಾನೆ ಹೇಳಬಹುದು. ಇನ್ನು ಅತ್ತ ಬೆಳಗಾವಿ ಜಿಲ್ಲೆಯ ಕೇಂದ್ರ ಸಹಕಾರಿ ಅಂದರೆ BDCC ಬ್ಯಾಂಕ್ ಚುನಾವಣೆಯನ್ನು ಪ್ರತಿಷ್ಠೆಯಾಗಿ ತೆಗೆದುಕೊಂಡಿರತಕ್ಕಂತಹ ಮಾಜಿ ಸಚಿವ ಬಾಲಚಂದ್ರ ಜಾರಕಿಹೊಳಿ ಅವರು ಈಗಾಗಲೇ ತಯಾರಿ ಕೂಡ ನಡೆಸ್ತಾ ಇದ್ದಾರೆ. ತಮ್ಮ ಬೆಂಬಲಿತ ಅಭ್ಯರ್ಥಿಗಳ ಪರವಾಗಿ ಜಿಲ್ಲೆಯ ಅನೇಕ ತಾಲೂಕುಗಳ ಮತದಾರರ ಸಭೆಯನ್ನು ನಡೆಸ್ತಾ ಇದ್ದಾರೆ. ಮಾಜಿ ಸಂಸದ ಅಣ್ಣಾಸಾಹೇಬ್ ಜೊಲ್ಲೆ ಸೇರಿದಂತೆ ಜಿಲ್ಲೆಯ ಪ್ರಮುಖ ನಾಯಕರನ್ನ ಒಟ್ಟುಗೂಡಿಸಿ ಡಿಸಿಸಿ ಬ್ಯಾಂಕ್ ಅಧಿಕಾರದ ಗದ್ದುಗೆ ಏರುವುದೇ ನಮ್ಮ ಮುಂದಿನ ಗುರಿ ಅಂತ ಬಲವಾದ ಶಪಥವನ್ನು ಮಾಡಿದ್ದಾರೆ ಬಾಲಚಂದ್ರ ಜಾರಕಿಹೊಳಿ ಅವರು. ಇನ್ನು ಕೊನೆ ಗಳಿಗೆಯಲ್ಲಿ ಅಚ್ಚರಿ ನಡೆದರೂ ಕೂಡ ನಡೆಯಬಹುದು ಅಂತ ಹೇಳಲಾಗ್ತಾ ಇದೆ. ನೀವು ಕೇಳಬಹುದು ಹೇಗೆ ಅಂತ. ಇದೇ ಬೆಳಗಾವಿಯ ಡಿಸಿಸಿ ಬ್ಯಾಂಕ್ ಆಡಳಿತ ಚುಕ್ಕಾಣಿ ಮೇಲೆ ಜಿಲ್ಲೆಯ ಅನೇಕ ಘಟಾನುಘಟಿ ನಾಯಕರು ದೃಷ್ಟಿಯನ್ನು ಇಟ್ಟಿದ್ದಾರೆ, ಅಂದರೆ ಟಾರ್ಗೆಟ್ ಅನ್ನು ಇಟ್ಟಿದ್ದಾರೆ. ದಶಕಗಳಿಂದ ಕತ್ತಿ, ಲಕ್ಷ್ಮಣ್ ಸವದಿ, ಜಾರಕಿಹೊಳಿ, ಪ್ರಭಾಕರ್ ಕೋರೆ ಹಾಗೂ ಜೊಲ್ಲೆ ಕುಟುಂಬದ ಹಿಡಿತದಿಂದ ಕಸಿದುಕೊಳ್ಳಲು ಹೊಸಬರಿಗೆ ಇದುವರೆಗೂ ಕೂಡ ಒಬ್ಬ ನಾಯಕನಿಗೂ ಕೂಡ ಇದುವರೆಗೆ ಸಾಧ್ಯವಾಗಿಲ್ಲ. ಇನ್ನು ಕೊನೆ ಕ್ಷಣದಲ್ಲಿ ಪಕ್ಷಾತೀತವಾಗಿ ಎಲ್ಲರೂ ಕೂಡ ಒಗ್ಗಟ್ಟು ಪ್ರದರ್ಶನ ತೋರುವ ಮೂಲಕ ಮತ್ತೆ ಇಷ್ಟೇ ಕುಟುಂಬದ ಹಿಡಿತದಲ್ಲಿ ಡಿಸಿಸಿ ಪಟ್ಟದ ಒಂದು ಅಧ್ಯಕ್ಷ ಸ್ಥಾನ ಉಳಿದರೂ ಕೂಡ ಆಶ್ಚರ್ಯವನ್ನು ಪಡೆಯಬೇಕಾಗಿಲ್ಲ. ಯಾಕಂದರೆ ಬೆಳಗಾವಿಯ ರಾಜಕೀಯದಲ್ಲಿ ಅಸಾಧ್ಯ ಎಂಬ ಪದಕ್ಕೆ
ಜಾಗವೇ ಇಲ್ಲ. ಯಾಕಂದ್ರೆ ರಾಜಕೀಯ ತಜ್ಞರು ಊಹೆ ಮಾಡಲು ಕೂಡ ಸಾಧ್ಯವಿಲ್ಲ. ಅಂತಹ ಬದಲಾವಣೆಯನ್ನ ಬೆಳಗಾವಿಯ ರಾಜಕೀಯ ವಲಯದಲ್ಲಿ ನಾವು ನೋಡಬಹುದು, ಬೆಳಗಾವಿಯ ರಾಜಕೀಯದಲ್ಲಿ ಕೂಡ ನಡೆಯುತ್ತೆ ಅಂತ ಹೇಳಲಾಗ್ತಾ ಇದೆ. ಒಟ್ಟಾರೆಯಾಗಿ ವೀಕ್ಷಕರೇ, ರಾಜ್ಯದಲ್ಲಿ ಅತ್ಯಂತ ಶ್ರೀಮಂತ ಸಹಕಾರಿ ಸಂಘ ಮತ್ತು ರಾಜ್ಯದಲ್ಲಿಯೇ ರೈತರಿಗೆ ಅತಿ ಹೆಚ್ಚು ಸಾಲ ನೀಡಿದಂತಹ ಹೆಗ್ಗಳಿಕೆ ಹೊಂದಿರುವ ಬೆಳಗಾವಿ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಚುನಾವಣೆಯ ಮಹಾಯುದ್ಧಕ್ಕೆ ಬರುವಂತಹ ಅಕ್ಟೋಬರ್ 19ಕ್ಕೆ ಇದೀಗ ರಣಕಹಳಿಯನ್ನು ಮುಳುಗಿಸಿದೆ. ಇನ್ನು ಇಲ್ಲಿರುವಂತಹ 16 ನಿರ್ದೇಶಕರ ಸ್ಥಾನಗಳಿಗೆ ಚುನಾವಣೆ ನಡೆಯಲಿದ್ದು, ಈಗಾಗಲೇ ನಿರ್ದೇಶಕ ಸ್ಥಾನಕ್ಕೆ ಸಚಿವ ಸತೀಶ್ ಜಾರಕಿಹೊಳಿ ಪುತ್ರ ರಾಹುಲ್ ಜಾರಕಿಹೊಳಿ, ಶಾಸಕರಾದಂತಹ ವಿಶ್ವಾಸ್ ವೈದ್ಯ, ಅಶೋಕ್ ಪಟ್ಟಣ ಸೇರಿದಂತೆ ಹಲವಾರು ಸ್ಪರ್ಧೆಯಲ್ಲಿ ಭಾಗವಹಿಸಲು ಅಥವಾ ಸ್ಪರ್ಧೆಯನ್ನು ನಡೆಸಲು ಸಖತ್ ಪೂರ್ವ ತಯಾರಿಯನ್ನು ನಡೆಸಿದ್ದು, ಲಿಂಗಾಯತ ನಾಯಕರೆಲ್ಲ ಒಂದುಗೂಡಿ ಜಾರಕಿಹೊಳಿ ವಿರುದ್ಧ ಈ ಸಮರದಲ್ಲಿ ಸೆಡ್ಡು ಹೊಡೆದು ಗೆಲ್ತಾರಾ ಅಥವಾ ಜಾರಕಿಹೊಳಿಯ ಸೈಲೆಂಟ್ ದಾಳಕ್ಕೆ ಈ ಎಲ್ಲ ನಾಯಕರು ಬಲಿಯಾಗ್ತಾರಾ? ಇದರ ಬಗ್ಗೆ ನಿಮಗೇನು ಅನಿಸುತ್ತೆ? ಕಾಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳ್ತಾ, ಇದೇ ಇವತ್ತಿನ ವಿಶೇಷ. ಮತ್ತಷ್ಟು ವೈವಿಧ್ಯಮಯ ಸುದ್ದಿಗಳಿಗೆ ನೋಡ್ತಾ ಇರಿ ವಿಶ್ವವಾಣಿ ಟಿವಿ.